Hey Shriram. Today we have discussing about Guptas. ಇವತ್ತು ನಾವು ಗುಪ್ತ ಚರಿತ್ರೆಯನ್ನು ಅಧ್ಯಯನ ಮಾಡೋಣ. Historians try to reconstruct Gupta's history based on source materials. The important source materials are Allahabad pillar inscription erected by Samudragupta, and second one, works of Kalidasa. Kalidasa was immortal personality in the history of Indian poetry. ಕಾಳಿದಾಸನನ್ನು ಭಾರತದ ಸಾಹಿತ್ಯ ಇತಿಹಾಸದಲ್ಲಿ ಧ್ರುವ ನಕ್ಷತ್ರ ಅಂತ ಹೇಳಿ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಕಾಳಿದಾಸನ ಕೃತಿಗಳಾದಂತಹ ಮೇಘ ಸಂದೇಶ, ಅಭಿಜ್ಞಾನ ಶಾಕುಂತಲ ಭಾರತದ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದುದು. ಮುದ್ರ ರಾಕ್ಷಸ and ದೇವಿ ಚಂದ್ರಗುಪ್ತಂ of ವಿಶಾಖದತ್ತ, and fourth one is ಕಾವ್ಯ ಮೀಮಾಂಸೆ of ರಾಜಶೇಖರ, and last one is writings of ಫಾಹಿಯಾನ and ಇತ್ಸೆಂಗ್. ನೆಕ್ಸ್ಟ್ ಈ ಪೇಜ್ ನಲ್ಲಿ ನೀವು ನೋಡ್ತಾ ಇರಬಹುದು, ಇದು ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಎರಡನೆಯದು ಮುದ್ರ ರಾಕ್ಷಸ, ವಿಶಾಖದತ್ತನ ಮುದ್ರ ರಾಕ್ಷಸನ ಇಮೇಜ್ ಅನ್ನು ನೀವು ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಕಾಳಿದಾಸನ ಇಮೇಜ್ ಅನ್ನು ನೋಡ್ತಾ ಇದ್ದೀರಿ. ಅಂಡ್ ಲಾಸ್ಟ್ ಒನ್ ಈಸ್ ಫಾಹಿಯಾನ್. ಸೋರ್ಸ್ ಮೆಟೀರಿಯಲ್ಗಳಲ್ಲಿ ಈ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂಡ್ ಕಾಳಿದಾಸನ ಕೃತಿಗಳು ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೋಟು ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, political history of Guptas. Sri Gupta was the founder of this dynasty. Sri Gupta ಈ ವಂಶದ ಸ್ಥಾಪಕ, and his important achievement is, ಇವರ ಮುಖ್ಯವಾದಂತಹ ಸಾಧನೆ ಏನು ಅಂತ ಹೇಳಿದ್ರೆ ಗುಪ್ತ ಎರಾ ಅನ್ನು ಪ್ರಾರಂಭಿಸ್ತಾರೆ. ಗುಪ್ತ ಇರಾ commenced with the accession of Chandragupta first, who ruled from 320 to 335 CE, nearly 15 years. ಶ್ರೀ ಗುಪ್ತನಿಂದ ಸ್ಥಾಪನೆಯಾದಂತಹ ಗುಪ್ತ ಸಾಮ್ರಾಜ್ಯ ಅವನ ನಂತರ ಚಂದ್ರಗುಪ್ತ ಫಸ್ಟ್ ಅಥವಾ ಮೊದಲನೇ ಚಂದ್ರಗುಪ್ತನಿಂದ ಆಳ್ವಿಕೆಗೆ ಒಳಪಡ್ತದೆ. ಇವನ ಶ್ರೇಷ್ಠ ಸಾಧನೆ ಏನು ಅಂತ ಹೇಳಿದ್ರೆ ಗುಪ್ತ ಶಕೆಯನ್ನು ಪ್ರಾರಂಭಿಸಿದ್ದು. ಸುಮಾರು 320, ಅದನ್ನು ಕ್ರಿಸ್ತ ಶಕ 320 ಅಂತಲೂ ಹೇಳ್ಬೋದು, 320ರಿಂದ 335 ತನಕ ಆಳ್ವಿಕೆ ಮಾಡುತ್ತಾನೆ. ನಿಯರ್ಲಿ 15 ವರ್ಷ. ನೆಕ್ಸ್ಟ್ ನಾವು ನೋಡೋದಾದ್ರೆ, ವಾಸ್ ದಿ ಫಸ್ಟ್ ಇಂಪಾರ್ಟೆಂಟ್ ಕಿಂಗ್ ಆಫ್ ದಿ ಗುಪ್ತಾ ಡೈನಾಸ್ಟಿ. ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಯಾರು ಅಂತ ಹೇಳಿದ್ರೆ ಇದು ಚಂದ್ರಗುಪ್ತ ಫಸ್ಟ್. ದ ಕ್ಯಾಪಿಟಲ್ ಸಿಟಿ ಆಫ್ ಗುಪ್ತಾಸ್, ಗುಪ್ತರ ರಾಜಧಾನಿ ಪಾಟಲಿಪುತ್ರ, ದ ಮಾಡರ್ನ್ ಪಾಟ್ನಾ, ದ ಕ್ಯಾಪಿಟಲ್ ಸಿಟಿ ಆಫ್ ಬಿಹಾರ್. ಇವತ್ತಿನ ಬಿಹಾರದ ರಾಜಧಾನಿಯಾದ ಪಾಟ್ನಾ ಅವರ ರಾಜಧಾನಿಯಾಗಿತ್ತು. ಚಂದ್ರಗುಪ್ತ ಫಸ್ಟ್ strengthened his position by marrying Princess ಕುಮಾರದೇವಿ ಆಫ್ ಲಿಚ್ಚವಿ ಕ್ಲಾನ್. ಮೀನ್ಸ್ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಚಂದ್ರಗುಪ್ತ ಫಸ್ಟ್ ಟ್ರೈ ಟು ಎಕ್ಸ್ಪಾಂಡ್ ಹಿಸ್ ಟೆರಿಟರಿ, ತನ್ನ ರಾಜ್ಯವನ್ನು ಹೇಗೆ ವಿಸ್ತರಣೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಮದುವೆ ಆಗುವುದರ ಮೂಲಕ. ಕುಮಾರದೇವಿ, ಲಿಚ್ಚವಿ ವಂಶದ ಕುಮಾರದೇವಿಯನ್ನು ವಿವಾಹವಾಗುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇಟ್ ಈಸ್ ಕಾಲ್ಡ್, ಇದನ್ನು ಧರ್ಮ ವಿಜಯ ಅಂತ ಹೇಳಿ ಕರೀತಾರೆ. ಅವನ ನಂತರ ಮೊದಲನೇ ಚಂದ್ರಗುಪ್ತನ ನಂತರ ಅವನ ಮಗ ಸಮುದ್ರಗುಪ್ತ ಪಟ್ಟಕ್ಕೆ ಬರ್ತಾನೆ. He won after Chandragupta first, his son Samudragupta ascended the throne of Gupta dynasty. Next, ನೋಡಿ ನೀವು ಈಗ
ನಾನು ಇಷ್ಟು ತನಕ ಈಗ ಮಾಡಿದ್ರಲ್ಲಿ 5 ಮಾರ್ಕಿದ್ದು ಮತ್ತು 10 ಮಾರ್ಕಿನ ಕ್ವಶನ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೇದು 5 ಮಾರ್ಕಿನ ಕ್ವಶನ್ ಯಾವುದು ಅಂತ ಹೇಳಿದ್ರೆ, ರೈಟ್ ಎ ಶಾರ್ಟ್ ನೋಟ್ ಆನ್ ಸಮುದ್ರಗುಪ್ತಾಸ್ ಹಿಸ್ಟ್ರಿ. ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಹೇಳಿ 5 ಮಾರ್ಕಿಗೆ ಕೇಳ್ತಾರೆ. ಅದನ್ನು ನಾನೀಗ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸಮುದ್ರಗುಪ್ತ. Samudragupta was the greatest king of Gupta dynasty. He ruled for 40 years. ಸುಮಾರು 40 ವರ್ಷಗಳ ಕಾಲ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡುತ್ತಾನೆ. He was an ambitious ruler and wanted to be a Chakravarti. Chakravarti means emperor. Another mean, ಅದರ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಅನ್ಡಿಫೀಟೆಡ್ ರೂಲರ್ ಅಂತ ನಾವು ಹೇಳಬಹುದು, ಸೋಲಿಲ್ಲದ ಸರದಾರ ಅಂತ ಕೂಡ ಕರಿಬಹುದು. ಅತ್ಯಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತ ಆಳ್ವಿಕೆಗಾರ. ವಾಸ್ ಆಂಬಿಷಿಯಸ್ ರೂಲರ್. ಹಿಸ್ ಕಾನ್ಕ್ವೆಸ್ಟ್, ಅವನ ಸಾಧನೆಗಳು. ಸಮುದ್ರಗುಪ್ತ ಫಾಲೋಡ್ ಎ ಪಾಲಿಸಿ ಆಫ್ ಎಕ್ಸ್ಪಾನ್ಷನ್ ಅಂಡ್ ಅಗ್ರೆಷನ್. ಸಮುದ್ರಗುಪ್ತ 2 ರೀತಿಯ ನೀತಿಯನ್ನು ಅನುಸರಿಸುತ್ತಿದ್ದ. ದ ಫಸ್ಟ್ ಒನ್ ಈಸ್ ಎಕ್ಸ್ಪಾನ್ಷನ್. ಎಕ್ಸ್ಪಾನ್ಷನ್ ಮೀನ್ಸ್ ವಿಸ್ತರಣವಾದ. ಅಂಡ್ ಅನದರ್ ಒನ್ ಈಸ್ ಅಗ್ರೆಷನ್. ಅಗ್ರೆಷನ್ ಅಂತ ಹೇಳಿದ್ರೆ ಆಕ್ರಮಣವಾದ. ನಾನು ಫಸ್ಟ್ ನಿಮಗೆ ಹೇಳಿದ್ದೆ, ದ ಹಿಸ್ಟೋರಿಯನ್ಸ್ ಟ್ರೈ ಟು ರೀಕನ್ಸ್ಟ್ರಕ್ಟ್ ಪಾಸ್ಟ್ ಜಸ್ಟ್ ಬೇಸ್ಡ್ ಆನ್ ಅವೈಲೇಬಲ್ ಸೋರ್ಸ್ ಮೆಟೀರಿಯಲ್ಸ್. ಆಧಾರಗಳ ಆಧಾರದ ಮೇಲೆ ಇತಿಹಾಸಕಾರರು ಇತಿಹಾಸವನ್ನು ಪುನರ್ರಚನೆ ಮಾಡ್ತಾರೆ. ಇಲ್ಲಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ಸ್ ಟೆಲ್ಸ್ us about Chandragupta's history and Chandragupta's conquest and Chandragupta's qualities. At the same time, Samudragupta also, ಅದರ ಜೊತೆಗೆ ಸಮುದ್ರಗುಪ್ತನ ಬಗ್ಗೆಯೂ ಕೂಡ. The composer of Allahabad pillar inscription was Harisena, the court poet and commander-in-chief of Samudragupta. The conquest of Samudragupta can be classified into 4 groups based on Allahabad pillar inscription. Allahabad ಸ್ತಂಭ ಶಾಸನಗಳ ಆಧಾರದ ಮೇಲೆ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು 4 ವಿಭಾಗವಾಗಿ ವಿಂಗಡಿಸಬಹುದು. ದ ಫಸ್ಟ್ ಒನ್ ಈಸ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಸೆಕೆಂಡ್ ಒನ್ ಈಸ್ ಕಾನ್ಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್ಸ್, ಅಂಡ್ ಥರ್ಡ್ ಒನ್ ಈಸ್ ಸೌತ್ ಇಂಡಿಯನ್ ಕ್ಯಾಂಪೇನ್, ಅಂಡ್ ಫೋರ್ತ್ ಒನ್ ಈಸ್ ಕಾನ್ಕ್ವೆಸ್ಟ್ ಆಫ್ ಬಾರ್ಡರ್ ಸ್ಟೇಟ್ಸ್. ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಅಲಹಾಬಾದ್ ಸ್ತಂಭ ಶಾಸನಗಳ ಆಧಾರದ ಮೇಲೆ 4 ವಿಭಾಗವಾಗಿ ವಿಂಗಡಿಸಬಹುದು. ಮೊದಲನೆಯದು ಉತ್ತರ ಭಾರತದ ದಂಡಯಾತ್ರೆ, ಅರಣ್ಯ ರಾಜ್ಯಗಳ ದಂಡಯಾತ್ರೆ, ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಕೊನೆಯದಾಗಿ ಗಡಿ ರಾಜ್ಯಗಳ ದಂಡಯಾತ್ರೆ. ನೀವು ಇಮೇಜ್ ನೋಡ್ತಾ ಇರಬಹುದು. ಇದು ಸಮುದ್ರಗುಪ್ತನ ಚಿನ್ನದ ನಾಣ್ಯ ಮತ್ತು ಸಮುದ್ರಗುಪ್ತನ ಚಿನ್ನದ ನಾಣ್ಯದ ಮೇಲೆ ಸಮುದ್ರಗುಪ್ತನ ಮುದ್ರೆಯನ್ನು ನೋಡಬಹುದು. ಫಸ್ಟ್ ಒನ್ ನಾವು ನೋಡೋದು ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಉತ್ತರ ಭಾರತದ ದಂಡಯಾತ್ರೆ. ಅಗೇನ್, ಅಕಾರ್ಡಿಂಗ್ ಟು ದಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಸ್ತಂಭಶಾಸ್ತ್ರಗಳ ಪ್ರಕಾರ ದಿ ನಾರ್ತ್ ಇಂಡಿಯನ್ ಕ್ಯಾಂಪೇನ್, Samudragupta defeated 9 kings in his northern campaign. According to the Allahabad inscription, Samudragupta defeated 9 kings and annexed them into his empire. ಈ 9 ರಾಜ್ಯಗಳನ್ನು ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸೋಲಿಸಿ ಆ ರಾಜ್ಯಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸುತ್ತಾನೆ. He called it as ದಿಗ್ವಿಜಯ. ಇದನ್ನು
ದಿಗ್ವಿಜಯ ಅಂತ ಹೇಳಿ ಕರೀತಾರೆ. ದಕ್ಷಿಣ ಭಾರತ ಯುದ್ಧಕ್ಕಿಂತಲೂ ಮೊದಲು ಸಮುದ್ರಗುಪ್ತ ಮೊದಲ ದಾಳಿ, ಅಥವಾ ಅದನ್ನು ಹೀಗೆ ಬೇಕಾದ್ರೂ ನಾವು ತಿಳ್ಕೊಳ್ಬಹುದು. ಅಲಹಾಬಾದ್ ಸ್ತಂಭ ಶಾಸನ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತ ಸುಮಾರು 9 ರಾಜ್ಯಗಳನ್ನು ಸೋಲಿಸಿದ, ಜೊತೆಗೆ ಅದನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಇದನ್ನು ದಿಗ್ವಿಜಯ ಅಂತ ಹೇಳಿ ಕರೀತಾರೆ. ಆ 9 ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ, ನಂದಿನ್, ಬಾಲವರ್ಮನ್, ಚಂದ್ರವರ್ಮನ್, ನಾಗದತ್ತ, ಗಣಪತಿನಾಗ, ಅಚ್ಯುತ, ರುದ್ರದೇವ, ಮಥಿಲ ಮತ್ತು ರುದ್ರದೇವ. ಇದು 9 ರಾಜ್ಯಗಳು ಉತ್ತರ ಭಾರತ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತ ಸೋಲಿಸಿದ್ದು. ದೆನ್ ಕಾಂಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್. ಸಮುದ್ರಗುಪ್ತ conquered the forest kingdoms of Jabbalpura, Rewa, Nagapura and Bagelkhand in the Vindhya region. Vindhya region present located in central India. ಪ್ರಸ್ತುತ ಅದು ಮಧ್ಯ ಭಾರತದಲ್ಲಿ ಇದೆ. ನೆಕ್ಸ್ಟ್ ಸೌತ್ ಇಂಡಿಯನ್ ಕ್ಯಾಂಪೇನ್. ನೆಕ್ಸ್ಟ್ ನಾವು ನೋಡೋದಾದ್ರೆ ದಕ್ಷಿಣ ಭಾರತದ ದಂಡಯಾತ್ರೆ. ಆಫ್ಟರ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಸಮುದ್ರಗುಪ್ತ turned his attention towards south. ಉತ್ತರ ಭಾರತದ ದಂಡಯಾತ್ರೆ ನಂತರ ಸಮುದ್ರಗುಪ್ತ ತನ್ನ ದೃಷ್ಟಿಯನ್ನು ದಕ್ಷಿಣದತ್ತ ಇಡ್ತಾನೆ. And he launched an expedition of his army traveled about 3000 miles. ಈ ದಂಡಯಾತ್ರೆಯ ಸಮಯದಲ್ಲಿ ಸಮುದ್ರಗುಪ್ತನ ಸೈನ್ಯ ಸುಮಾರು 3000 ಮೈಲಿಗಳನ್ನು ಕ್ರಮಿಸುತ್ತದೆ. At the same time, Samudragupta defeated the 12 kings of South India, but they reinstated in their respective positions. ನೋಡಿ, ಸಮುದ್ರಗುಪ್ತ ದಕ್ಷಿಣ ಭಾರತದ ದಾಳಿಯಲ್ಲಿ ಅವನ ಸೈನ್ಯ 3000 ಮೈಲಿಗಳನ್ನು ಕ್ರಮಿಸುತ್ತದೆ. ಜೊತೆಗೆ ಸಮುದ್ರಗುಪ್ತ 12 ರಾಜ್ಯಗಳನ್ನು ಸೋಲಿಸ್ತಾನೆ ಮತ್ತು ಆ ರಾಜ್ಯಗಳನ್ನು ಪುನಃ ಅವರದೇ ಸ್ಥಾನದಲ್ಲಿ ಕುಳ್ಳಿರಿಸ್ತಾನೆ. These kings became his vassals and they accepted to pay annual tributes. ಈ 12 ರಾಜ್ಯಗಳು ಸಮುದ್ರಗುಪ್ತನಿಗೆ ಸಾಮಂತರಾಗ್ತಾರೆ. ಜೊತೆಗೆ ವಾರ್ಷಿಕವಾದ ಕಪ್ಪ ಕಾಣಿಕೆಯನ್ನು ಸಮುದ್ರಗುಪ್ತನಿಗೆ ನೀಡ್ತಾರೆ. ಇದನ್ನು ಧರ್ಮ ವಿಜಯ or he called this as ಧರ್ಮ ವಿಜಯ. ಇದನ್ನು ಧರ್ಮ ವಿಜಯ ಅಂತ ಹೇಳಿ ಕರೀತಾರೆ. ಮೀನ್ಸ್ ಪೀಸ್ ಸೆಟಲ್ಮೆಂಟ್ಸ್ ಅಂತ ಹೇಳಿ ಕರೀತಾರೆ. ಇದನ್ನು ಶಾಂತಿ ಒಪ್ಪಂದ ಅಂತ ಹೇಳಿ ಕೂಡ ಕರೀತಾರೆ. The important South Indian kings defeated by ಸಮುದ್ರಗುಪ್ತ. ಸಮುದ್ರಗುಪ್ತ ದಕ್ಷಿಣ ಭಾರತದಲ್ಲಿ ಸೋಲಿಸಿದ ಕೆಲವು ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಈಸ್ ಮಹೇಂದ್ರ ಆಫ್ ಕೋಸಲ, ವ್ಯಾಘ್ರ ರಾಜ ಆಫ್ ಮಹಾಕಂತರ, ಉಗ್ರಸೇನ ಆಫ್ ಪಾಲಕ್ಕಾಡ್, ವಿಷ್ಣುಗೋಪ ಆಫ್ ಕಂಚಿ. ಇದು ದಕ್ಷಿಣ ಭಾರತದಲ್ಲಿ ಸಮುದ್ರಗುಪ್ತ ಸೋಲಿಸಿದಂತ ಪ್ರಮುಖ ರಾಜ್ಯಗಳು. ದೆನ್ ಲಾಸ್ಟ್ ಒನ್ ಈಸ್ ಕಾನ್ಕ್ವೆಸ್ಟ್ ಆಫ್ ಬಾರ್ಡರ್ ಸ್ಟೇಟ್ಸ್. ಕೊನೆಯದಾಗಿ ನಾವು ನೋಡೋದು ಗಡಿರೇಖೆಯ ರಾಜ್ಯಗಳು. ಅವುಗಳ ಮೇಲೆ ಸಮುದ್ರಗುಪ್ತನ ದಂಡಯಾತ್ರೆ. ದ ಬಾರ್ಡರ್ ಸ್ಟೇಟ್ಸ್ ಕಾನ್ಕರ್ಡ್ ಬೈ Samudragupta were Kamarupa in Assam, Samatata in Bengal, Kartipura in Punjab and Rohilkhand. ಗಡಿ ರಾಜ್ಯಗಳ ಮೇಲೆ ಸಮುದ್ರಗುಪ್ತ ಮಾಡಿದಂತಹ
ದಾಳಿಯಲ್ಲಿ ಪ್ರಮುಖವಾದವುಗಳು ಯಾವುದು ಅಂತ ಹೇಳಿದ್ರೆ ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತತ, ರೋಹಿಲ್ಖಂಡ್ ಮತ್ತು ಪಂಜಾಬ್ನ ಕರ್ತಿಪುರ. ಈ ಎಲ್ಲ ದಂಡಯಾತ್ರೆ ನಂತರ ಆಫ್ಟರ್ ದಿಸ್ ಕಾನ್ಕ್ವೆಸ್ಟ್ ಟು ಕಮಾಮರೇಟ್ ಹಿಸ್ ವಿಕ್ಟರಿ ಸಮುದ್ರಗುಪ್ತ ಪರ್ಫಾರ್ಮ್ಡ್ ಅಶ್ವಮೇಧ ಸ್ಯಾಕ್ರಿಫೈಸ್. ಈ 4 ದಿಗ್ವಿಜಯಗಳ ನಂತರ ತನ್ನ ದಿಗ್ವಿಜಯಗಳ ಸ್ಮರಣಾರ್ಥ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡಿದ. ಅಂಡ್ ಟುಕ್ ದ ಟೈಟಲ್ ಅಶ್ವಮೇಧ ಪರಾಕ್ರಮ. ಈ ಯಾಗವನ್ನು ಮಾಡಿದ ನಂತರ ಸಮುದ್ರಗುಪ್ತ ಬಿರುದನ್ನು ಗಳಿಸಿಕೊಂಡ. ಆ ಬಿರುದಿನ ಹೆಸರೇನು ಅಂತ ಹೇಳಿದ್ರೆ ಅಶ್ವಮೇಧ ಪರಾಕ್ರಮ. ಅದರ ಜೊತೆಗೆ he issued gold coins with the figure of horse on them. ಚಿನ್ನದ ನಾಣ್ಯವನ್ನು ಮುದ್ರಿಸ್ತಾನೆ. ಆ ಚಿನ್ನದ ನಾಣ್ಯದಲ್ಲಿ ಕುದುರೆಯ ಮುದ್ರೆಯನ್ನು ಒತ್ತುತ್ತಾನೆ ಮತ್ತೆ ಮುದ್ರಿಸ್ತಾನೆ. ಅದರ ನಂತರ his empire extended from Kashmir in the north, Tamil Nadu in the south, Punjab in the west, Bengal in the east. ಸಮುದ್ರಗುಪ್ತನ ಸಾಮ್ರಾಜ್ಯದ ವಿಸ್ತಾರ ಎಲ್ಲಿ ತನಕ ಅಂತ ಹೇಳಿದ್ರೆ ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ಪಶ್ಚಿಮದಲ್ಲಿ ಪಂಜಾಬ್ ಮತ್ತು ಪೂರ್ವದಲ್ಲಿ ಬಂಗಾಳ. Basically, Samudragupta was not only a conqueror, but also a musician, poet, scholar, and a patron of literature. ಸಮುದ್ರಗುಪ್ತ ಕೇವಲ ದಾಳಿಕೋರ ಮಾತ್ರ ಅಲ್ಲ, ಬದಲಾಗಿ ಒಬ್ಬ ಸಂಗೀತಗಾರ, ಒಬ್ಬ ಕವಿ, ಒಬ್ಬ ಚಿಂತಕ, ಹಾಗೆ ಒಬ್ಬ ಸಾಹಿತ್ಯದ ಪ್ರೇಮಿ ಕೂಡ ಆಗಿದ್ದ. He had the title ಕವಿರಾಜ. ಅವನಿಗೆ ಕವಿರಾಜ ಎನ್ನುವಂತಹ ಬಿರುದು ಕೂಡ ಇತ್ತು. ಹರಿಸೇನ ವಾಸ್ ಎ ಗ್ರೇಟ್ ಸ್ಕಾಲರ್ ಅಂಡ್ ಹಿಸ್ ಗುಡ್ ಪೋಯಟ್. ಹರಿಸೇನ ಇವನ ಕಾಲದ ಪ್ರಮುಖ ದೊರೆ, ದಂಡ ನಾಯಕ, ಜೊತೆಗೆ ಒಬ್ಬ ಕವಿಯಾಗಿದ್ದ ಅಥವಾ ಆಸ್ಥಾನ ಕವಿಯಾಗಿದ್ದ, ಕೋರ್ಟ್ ಪೋಯಟ್ ಆಗಿದ್ದ. ನಾನು ಆಗಲೇ ನಿಮಗೆ ಹೇಳಿದ್ದೆ, ಟು ಕಮಾಮರೇಟ್ ಹಿಸ್ ವಿಕ್ಟರಿ ಸಮುದ್ರಗುಪ್ತ performed Ashwamedha sacrifice and issued golden coins. ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡಿದ್ದ, ಜೊತೆಗೆ ಚಿನ್ನದ ನಾಣ್ಯವನ್ನು ಹೊರಡಿಸಿದ್ದ, ಅದರ ಮೇಲೆ ಕುದುರೆಯ ಮಾರ್ಕನ್ನು ಮಾಡಿದ್ದ ಅಂತ ಹೇಳಿದ್ದೆ. ನೋಡಿ, ನೀವು ಸ್ಕ್ರೀನಲ್ಲಿ ಕಾಣುವಂತಹ ಇಮೇಜ್ ನಲ್ಲಿ ಸಮುದ್ರಗುಪ್ತನ ಚಿನ್ನದ ನಾಣ್ಯವನ್ನು ನೋಡಬಹುದು, ಅದರಲ್ಲಿ ಕುದುರೆಯ ಮಾರ್ಕನ್ನು ನೋಡಬಹುದು. Then, this image tells us about Samudragupta's conquest style. ಈ ಇಮೇಜ್ ಏನ್ ನಿಮಗೆ ತೋರಿಸಿದೆ ಅಂತ ಹೇಳಿದ್ರೆ ಸಮುದ್ರಗುಪ್ತನ ದಂಡಯಾತ್ರೆಯ ಶೈಲಿಯನ್ನು ಮತ್ತು ಅವನ ರಾಜ್ಯವನ್ನು ತೋರಿಸುತ್ತದೆ. ಇದು ಗುಪ್ತ ಸಾಮ್ರಾಜ್ಯದ ವಿಸ್ತಾರದ ರೇಖೆ. ಆಯ್ತಾ? ಅಷ್ಟೇ ಆಯ್ತು, 4 ಗಂಟೆ ಹೇಗೆ ಕೇಳ್ತು ನೋಡ.